ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಇಂದು ನಾವು ತಿಳಿಯೋಣ ಬನ್ನಿ, ಆಲೂಗೆಡ್ಡೆಯಲ್ಲಿ ಯಾವ ವಿಟಮಿನ್ ಇದೆ, ಪೊಟ್ಯಾಟೋದಲ್ಲಿ ಯಾವ ವಿಟಮಿನ್ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ವಿಟಮಿನ್ ಸಿ, ವಿಟಮಿನ್ B6, ವಿಟಮಿನ್ B1, ಪೊಟ್ಯಾಷಿಯಮ್, ಫೈಬರ್, ಇಷ್ಟೊಂದು ಒಳ್ಳೆ ಪರಿಪೂರ್ಣವಾದ ವಿಟಮಿನ್ ಸಿಗೋ ಈ ಆಲೂಗಡ್ಡೆನ ತಿನ್ನಬೇಡ್ರಿ ಅಂತಾರೆ. ಯಾಕಂತಾರೆ ಅದು ಅರ್ಥ ಆಗ್ತಾಯಿಲ್ಲ ನಮಗಂತೂ. ಇವೆಲ್ಲ ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತವೆ ಮತ್ತು ಆರೋಗ್ಯವನ್ನು ಕಾಪಾಡ್ತವೆ. ಇದರಿಂದ ಆಲೂಗಡ್ಡೆ ಸರಿಯಾದ ಪ್ರಮಾಣದಲ್ಲಿ ತಿನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೋಡಿ, ಈ ಥರ ಡಾಕ್ಟ್ರ್ ಹೇಳಿದಾಗ ಏನು ಕೆಲಸ ಮಾಡ್ಬೇಕು ಹೇಳ್ರಿ, ಏನು ತಿನ್ಬೇಕು ಬನ್ನಿ. ಪೊಟ್ಯಾಟೊ ನಾನು ಹೇಗೆ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ಹೆಲ್ತ್ಫುಲ್, ಇಷ್ಟು ಹೆಲ್ದಿಯಾದ ಫುಡ್ ಇದು. ಹೆಲ್ತ್ಫುಲ್ ಆಲೂಗೆಡ್ಡೆನ ಕುದಿಸ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಈ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಹೆಚ್ಚಿಟ್ಕೊಂಡ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪಗೆ ಮಾಡಿ, ನೋಡಿ ಮನೆಯಲ್ಲೇ ಬೆಳೆದ ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು. ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಫ್ರೈ ಮಾಡಿಕೊಂಡು ಹೆಲ್ದಿಯಾದ ಫುಡ್ಡನ್ನು ಮನೆಯಲ್ಲೇ ಬೆಳೆದ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಕನ್ನಡದಲ್ಲಿ ಆಲೂಗೆಡ್ಡೆ ಅಂತಾರೆ. ಇದರಿಂದ ಏನೇನು ಉಪಯೋಗ, ಇದರಲ್ಲಿ ಎಷ್ಟು ವಿಟಮಿನ್ ಮಿನರಲ್ಸ್ ಇದ್ದಾವೆ ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಈ ಆಲೂಗಡ್ಡೆನ ಕುದಿಸ್ಕೊಂಡು ಈರುಳ್ಳಿ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದೆ. ಮತ್ತು ಇದು ನೋಡಿ ಕಾಣಿಸ್ತಿದೆಯಲ್ಲ, ಒಣಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಅರ್ಧ ಸ್ಪೂನ್, ಬಿಲ್ಕುಲ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಹಾಕ್ಕೊಂಡು ಇಷ್ಟೇ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಇದನ್ನು ಮಾಡಿದ್ದು. ಹೆಲ್ತಿಗೆ ಬಹಳ ಒಳ್ಳೆಯದು. ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ, ಜಸ್ಟ್ ತಿನ್ನೋ ಸಲುವಾಗಿ ಅಷ್ಟೇ. ನೋಡಿ, ಇದು ಒಂದು ಸಲ ನಾನು ಭಾಳ ಸಲ ಮಾಡಿದ್ದೆ, ವಿಡಿಯೋ ಮಾಡಬೇಕಂತ ಇದು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ನೋಡ್ರಿ, ಭಾಳ ರುಚಿಯಾಗಿರ್ತದೆ. ಇದು ಭಾಳ ಸಲ ನಾವು ಮಾಡ್ಕೊಂಡು ತಿಂದೀವಿ. ನೀವು ಇಷ್ಟೇ ರೆಡಿಮೇಡ್ ಈ ಥರ ಮಾಡ್ಕೊಂಡು ತಿನ್ನಿರಿ, ಭಾಳ ರುಚಿಯಾಗಿರ್ತವೆ. ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ರಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ರಿಯಲಾಗಿ ಹೇಳ್ಬೇಕಂದ್ರೆ ಅದ್ಭುತವಾದ ರುಚಿ ಕೊಡ್ತದೆ. ನೀವು ಫ್ರೈ ಮಾಡ್ಕೊಂಡು, ನನ್ನ ಸದ್ಯ ಮನೆಯಲ್ಲಿ ನಿಂಬೆಹಣ್ಣು ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವು ಟೇಸ್ಟಿಗೆ ಹಾಕ್ಕೊಳ್ರಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ನೀವು ಹಾಗೆ ತಿನ್ಬೋದು. ಸಾಯಂಕಾಲ ಟೀ ಜೊತೆಗೆ ಸ್ನ್ಯಾಕ್ಸ್ ಥರ ಬಳಸ್ಕೋಬೋದು. ಊಟ ಮಾಡಬೇಕಾದ್ರೆ ರೊಟ್ಟಿ ಜೊತೆಗೆ ತಿನ್ಬೋದು, ಮತ್ತು ಪೂರಿ ಜೊತೆ, ಚಪಾತಿ ಜೊತೆ. ಚಪಾತಿಗಿಂತಲೂ ಪೂರಿ ಮತ್ತು ರೊಟ್ಟಿ ಜೊತೆ ಭಾಳ ರುಚಿ ಇರ್ತದೆ ಇದು. ಆಮೇಲೆ ಟೀ ಕಾಫಿ ಜೊತೆಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ತಿನ್ಬೋದು. ಭಾಳ ಟೇಸ್ಟ್ ಇರ್ತದೆ. ಮಾಡ್ಕೊಂಡು ತಿನ್ನಿರಿ ಒಂದು ಸಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಧನ್ಯವಾದಗಳು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ರೆಸಿಪಿ ಅಥವಾ ವ್ಲಾಗ್ಸ್ನೊಂದಿಗೆ ಮತ್ತೆ ನಿಮಗೆ ಬಂದು ಭೇಟಿಯಾಗ್ತೀನಿ. ಧನ್ಯವಾದಗಳು ಎಲ್ರಿಗೂ. ಹ್ಯಾಪಿ ಶುಭ ದಿನ. ಎಲ್ರಿಗೂ ಒಳ್ಳೆಯದಾಗಲಿ.